ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ಸಿಎಂ ಬೆನ್ನಿಗೆ ಬಂಡೆಯಂತೆ ಸಾಯುವವರೆಗೆ ಇರ್ತೇನೆ ಎಂದ ಡಿಕೆಶಿ. ಕೈಪಡೆಯಲ್ಲಿ ಸಿಎಂ ಬೆನ್ನಿಗೆ ನಿಲ್ಲುವ ಮಾತನಾಡಿದ್ದು ಯಾಕೆ ಎಂಬ ಚರ್ಚೆ ಜೋರು. ಸಿಎಂ ಕುರ್ಚಿ ಹೇಳಿಕೆಯಿಂದಾದರೂ ಚರ್ಚೆಗೆ ಬ್ರೇಕ್ ಹಾಕೋ ಯತ್ನನ. ಕಾಂಗ್ರೆಸ್ಗೆ ಯಶಸ್ಸು ತಂದ ಹಾಸನ ಜನಕಲ್ಯಾಣ ಸಮಾವೇಶ. ಹಳೆ ಮೈಸೂರು ಭಾಗದಲ್ಲಿ ಸರ್ಕಾರದ ಪರ ಅಪಾರ ಜನ ಬೆಂಬಲ. ಉತ್ತರ ಕರ್ನಾಟಕ ಭಾಗದಲ್ಲೂ ಸಮಾವೇಶ ಆಯೋಜನೆಗೆ ಪ್ಲಾನ್. ದೇವೇಗೌಡರ ತವರಲ್ಲಿ ಕಾಂಗ್ರೆಸ್ ಸಮಾವೇಶದ ಬೆನ್ನಲ್ಲೇ ದಳಪತಿಗಳು ಅಲರ್ಟ್. ಕುಮಾರಸ್ವಾಮಿ ಹುಟ್ಟುಹಬ್ಬದ ಹಿನ್ನೆಲೆ ಬೃಹತ್ ಸಮಾವೇಶಕ್ಕೆ ಪ್ಲಾನ್. ಡಿಸೆಂಬರ್ 15ರಂದು ಮಂಡ್ಯದಲ್ಲಿ ಅಭಿನಂದನಾ ಕಾರ್ಯಕ್ರಮದ ಹೆಸರಲ್ಲಿ ಸಮಾವೇಶಕ್ಕೆ ಚಿಂತನೆ. ಡಿಸಿಎಂ ಹುದ್ದೆ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಎರಡೂ ನಿಭಾಯಿಸೋದು ಕಷ್ಟ. ಅಧ್ಯಕ್ಷ ಸ್ಥಾನಕ್ಕೆ ಬೇರೆಯವರನ್ನ ನೇಮಕ ಮಾಡಿ. ಹೈಕಮಾಂಡ್ ನಾಯಕರಿಗೆ ಡಿಕೆ ಶಿವಕುಮಾರ್ ಮನವಿ. ಕೆಲ ದಿನ ತಾವೇ ಮುಂದುವರಿಯಿರಿ ಎಂದು ಹೈ ಸೂಚನೆ. ಮೂಡ ಅಕ್ರಮದ ಸರಣಿಗೆ ಮತ್ತೊಂದು ಕರ್ಮಕಾಂಡ ಸೇರ್ಪಡೆ. ಹಳೆ ಹೆಂಚಿನ ಮನೆಯಲ್ಲಿ ವಾಸ ಮಾಡುವವನ ಹೆಸರಲ್ಲಿ 53 ನಿವೇಶನ ಹಂಚಿಕೆ. ತನಗೆ ಅರಿವಿಲ್ಲದೆ ತನ್ನ ಹೆಸರಲ್ಲಿ ಸೈಟ್ ಅಲರ್ಟ್ ಆಗಿದ್ದನ್ನು ಕೇಳಿ ಬೆಚ್ಚಿ ಬಿದ್ದ ಅಮಾಯಕ. ಬೆಳಗಾವಿ ಜನರಲ್ಲಿ ಭೀತಿ ಹುಟ್ಟಿಸಿದ ನಾಗರಹಾವು. ಕಳೆದ 15 ದಿನಗಳಿಂದ ಬೇರೆ ಬೇರೆ ಮನೆಗಳಲ್ಲಿ ಪ್ರತ್ಯಕ್ಷ. ಕಷ್ಟಪಟ್ಟು ಹಿಡಿದ್ರು ದಿಢೀರ್ ಮಾಯ. ದೇವರ ಹಾವು ಅಂತಿರೋ ಸ್ಥಳೀಯರು. ಸಾಲ ಮರುಪಾವತಿ ಮಾಡದ ಹಿನ್ನೆಲೆ ಸ್ಕೂಲ್ಗೆ ಬೀಗ ಜಡಿದ ಬ್ಯಾಂಕ್. ಮಂಡ್ಯದಲ್ಲಿ ಡಿಕೆಶಿ ಆಪ್ತನ ಕೇಂಬ್ರಿಡ್ಜ್ ಶಿಕ್ಷಣ ಸಂಸ್ಥೆಗೆ ಬೀಗ. ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ಅತಂತ್ರ. ಬೆಂಗಳೂರಲ್ಲಿ ಗುಂಡಿ ಬಿದ್ದ ರಸ್ತೆಯಿಂದ ಗಂಡಾಂತರ. ರಸ್ತೆಯಲ್ಲಿ ಸ್ಕೂಟಿ ಸ್ಕಿಡ್, ಸ್ವಲ್ಪದರಲ್ಲೇ ಮಹಿಳೆ ಬಚಾವ್. ಪಣತ್ತೂರು ರಸ್ತೆಯಲ್ಲಿ 100 ಮೀಟರ್ ರಸ್ತೆಯಲ್ಲಿ ಎರಡೆರಡು ಬಾರಿ ಗಾಡಿಯಲ್ಲಿ ಬಿದ್ದ ಮಹಿಳೆ. ಗೂಗಲ್ ಮ್ಯಾಪ್ ನಂಬಿ ಕಾಡಿನಲ್ಲೇ ರಾತ್ರಿ ಕಳೆದ ಕುಟುಂಬ. ಬೆಳಗಾವಿ ಜಿಲ್ಲೆಯ ಖಾನಾಪುರ ಭೀಮಗಢ ಅರಣ್ಯ ಪ್ರದೇಶದಲ್ಲಿ ಘಟನೆ. ಗೋವಾಕ್ಕೆ ಪ್ರವಾಸ ಹೊರಟಿದ್ದ ಬಿಹಾರದ ಮೂಲದ ರಣಜಿತಾ ದಾಸ್ ಕುಟುಂಬ ಪರದಾಟ. ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್. ಹೈಕೋರ್ಟ್ನಲ್ಲಿಂದು ಡಿ ಗ್ಯಾಂಗ್ ಬೇಲ್ ಅರ್ಜಿಯ ಹೈ ವೋಲ್ಟೇಜ್ ವಿಚಾರಣೆ. ದರ್ಶನ್ ಸೇರಿ 6 ಆರೋಪಿಗಳ ವಾದಕ್ಕೆ ಎಸ್ಪಿಪಿ ಪ್ರಸನ್ನಕುಮಾರ್ ಕೌಂಟರ್. ನಕಲಿ ಬಿಲ್ಗಳನ್ನು ಸೃಷ್ಟಿಸಿ ಜನರಿಂದ ಹಣ ವಸೂಲಿ ಆರೋಪ. ಮನೆಗಳ ಜಿಪಿಎಸ್ ಮಾಡಲು, ಮನೆ ನೀಡಲು ಪಿಡಿಒ ಲಂಚ ಕೇಳ್ತಾರಂತೆ. ಕಲಬುರಗಿಯ ಕಮಲಾಪುರ ತಾಲೂಕಿನ ಮಹಾಗಾಂವ್ ಗ್ರಾಮ ಪಂಚಾಯಿತಿಯಲ್ಲಿ ಪಿಡಿಒ ವಿರುದ್ಧ ಸಿಡಿದೆದ್ದ ಅಧ್ಯಕ್ಷೆ, ಸದಸ್ಯರು. ಕಲಬುರಗಿಯಲ್ಲಿ ಮನೆಗೆ ಪೆಟ್ರೋಲ್ ಬಾಂಬ್ ಹಾಕಿ ಸಾಮೂಹಿಕ ಹತ್ಯೆಗೆ ಯತ್ನಿಸಿದ ಆರೋಪಿ ಸರೆಂಡರ್. 8 ದಿನಗಳಿಂದ ತಲೆಮರೆಸಿಕೊಂಡಿದ್ದ ಶಿವಲಿಂಗಪ್ಪ ಕರೇಕಲ್. ಜಮೀನು ಖರೀದಿ ವ್ಯಾಜ್ಯ ಹಿನ್ನೆಲೆ ಸಹೋದರನ ಸಂಬಂಧಿ ಮನೆಗೆ ಬೆಂಕಿ ಹಚ್ಚಿದ ಖತರ್ನಾಕ್. ಇನ್ವರ್ಟರ್ ಬ್ಲಾಸ್ಟ್ ಆಗಿ ಮನೆಯಲ್ಲಿನ ಎಲ್ಲ ಸಾಮಗ್ರಿ ಸುಟ್ಟು ಭಸ್ಮ. ಬಳ್ಳಾರಿ ತಾಲೂಕಿನ ಹಲಗುಂದಿ ಗ್ರಾಮದಲ್ಲಿ ಘಟನೆ. ಅದೃಷ್ಟವಶಾತ್ ತಪ್ಪಿದ ಭಾರೀ ಅನಾಹುತ. ಕಪ್ಪೆ ವಿಷದಿಂದ ಸಾವನ್ನಪ್ಪಿದಾಳೆಂದಿದ್ದ ನಟಿ ದಿಢೀರ್ ಪ್ರತ್ಯಕ್ಷ. ನಾನು ಸಾವನ್ನಪ್ಪಿಲ್ಲ ಅಂತ ತಾನೇ ಮುಂದೆ ಬಂದ ಮೆಕ್ಸಿಕನ್ ನಟಿ ಮಾರ್ಸೆಲಾ. ಆಧ್ಯಾತ್ಮಿಕ ಕಾರ್ಯಕ್ರಮದಲ್ಲಿ ಶುದ್ಧೀಕರಣದ ಭಾಗವಾಗಿ ಕಪ್ಪೆ ಲೋಳೆಯನ್ನ ಮೈ ಮೇಲೆ ಹಾಕಿಕೊಂಡಿದ್ದ ನಟಿ. ಯಶ್ ಅಭಿನಯದ ಟಾಕ್ಸಿಕ್ ಸಿನಿಮಾದ ನಿರ್ಮಾಪಕರ ವಿರುದ್ಧದ ಎಫ್ಐಆರ್ಗೆ ತಡೆ. ಶೂಟಿಂಗ್ ಸೆಟ್ಗಾಗಿ ಯಾವುದೇ ಮರ ಕಡಿದಿಲ್ಲ ಅಂತ ಅರ್ಜಿದಾರರ ಪರ ವಾದ. ಈ ಬೆನ್ನಲ್ಲೇ ಅರಣ್ಯ ಕಾಯ್ದೆ ಉಲ್ಲಂಘನೆಯಾಡಿ ದಾಖಲಾಗಿದ್ದ ಎಫ್ಐಆರ್ಗೆ ತಡೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.